ಸಾವಿರ ಜನ ನಾಯಿ ಬಗಳಿದ್ರು ದೇವಲಕ್ಕೆ ಹಾಳಾಗಲ್ಲ ಅಂತಾರಲ್ಲ ಹಂಗೆ ಸಾವಿರ ಜನ ಸಾವಿರ ಮಾತಾಡಲಿ ಇಲ್ಲೇ ಸನ್ನಿಧಿದು ಯಾವ್ದು ಒಂದು ಏನೂ ಅಲ್ಲಾಡ್ಸಕ್ಕಾಗಲ್ಲ. ನಮ್ಮ ಇದನ್ನ ಒಗ್ಗಟ್ಟನ್ನ ನೋಡ್ಬಿಟ್ಟು ಅವ್ರಿಗೆ ಏನಾಗಿದೆ ಹೊಟ್ಟೆ ಕಿಚ್ಚಾಗಿದೆ. ನನ್ಗೆ ಅನ್ಸೋ ಪ್ರಕಾರ ಹೇಳ್ಬೇಕು ಅಂದ್ರೆ ಇಲ್ಲಿ ಬುಲ್ಡೆಗಳು ತಗೊಂಡೋಗಿ ಟೆಸ್ಟ್ ಮಾಡೋದಕ್ಕಿಂತ ಯಾರೋ ಸಮೀರ್ ಬುಲ್ಡೆ ಮತ್ತೆ ಭೀಮನ್ ಬುಲ್ಡೆ ತಗೊಂಡೋಗಿ ಫಸ್ಟ್ ಟೆಸ್ಟ್ ಮಾಡಿ ಬೇಗ ಅದು ರಿಪೋರ್ಟ್ ಬೇಗ ಬರುತ್ತೆ, ಸಿಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಅವ್ರ ಹಿಂದೆ ಯಾರ್ಯಾರು ಇದಾರೆ ಅಂತ. ಪ್ರೂಫ್ ಅಂತೂ ಇನ್ನೂ ಸಿಕ್ಕಿಲ್ಲ. ಪ್ರೂಫ್ ಸಿಕ್ಕರೆ ಯಾರು ಕೆಟ್ಟವರು ಯಾರು ಹೇಳೋದಂತ ಗೊತ್ತಾಗುತ್ತೆ. ಸರ್ ನಿಮ್ಮ ಹೆಸರು ಏನು? ಸರ್ ನಮ್ಮ ಹೆಸರು ಅಜಯ್ ಅಂತ. ಎಲ್ಲಿಂದ ಸರ್? ನಮ್ದು ಅರಸೀಕೆರೆ ಸರ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಧರ್ಮಸ್ಥಳ? ಸರ್ ನಾನು ಸುಮಾರು ಒಂದು 25 ವರ್ಷದಿಂದ ಬರ್ತೀನಿ. 25 ವರ್ಷದಿಂದ ಬರ್ತೀನಿ. ಚಿಕ್ಕ ಹುಡುಗ ಇದ್ಕಿಲಿಂದ ನಮ್ಮ ತಂದೆ ಕರ್ಕೊಂಡ್ ಬರ್ತಾನೆ ಇದ್ರು. ನನ್ನ ಮಗನಿಗೂ ಕೂಡ ಮಂಜುನಾಥ್ ಅಂತಾನೆ ಹೆಸರು ಕಟ್ಟಿರೋದು. ಅದ ಸ್ವಾಮಿಗೆ ನಡ್ಕೊಂಡ್ಮೇಲೆ ನನ್ನ ಮಗ ಹುಟ್ಟಿರೋದು. ನಿಮಗೆ ಇಲ್ಲಿನ ಸಿಬ್ಬಂದಿಗಳು ಒಳ್ಳೆ ಪ್ರತಿಕ್ರಿಯೆ ಹೆಂಗಿದೆ? ಸರ್ ಧರ್ಮಸ್ಥಳ ಅಂದ್ರೆ ಒಂದು ತಂದೆ ತಾಯಿ ಮಕ್ಕಳಿಗೆ ಯಾವ ತರ ಒಂದು ಸಜೆಷನ್ ಕೊಡ್ತಾರೋ ಆ ತರ ಒಂದು ಸ್ಥಾನ ಇದು. ಇಲ್ಲಿ ಕೆಟ್ಟದಕ್ಕೆ ಅವಕಾಶ ಯಾವುದೂ ಇಲ್ಲ, ಒಳ್ಳೇದಕ್ಕೆ ಮಾತ್ರನೇ. ಸಾವಿರ ಜನ ನಾಯಿ ಬಗಳಿದ್ರು ದೇವಲಕ್ಕೆ ಹಾಳಾಗಲ್ಲ ಅಂತಾರಲ್ಲ ಹಂಗೆ ಸಾವಿರ ಜನ ಸಾವಿರ ಮಾತಾಡಲಿ ಇಲ್ಲೇ ಸನ್ನಿಧಿದು ಯಾವ್ದು ಒಂದು ಏನೂ ಅಲ್ಲಾಡ್ಸಕ್ಕಾಗಲ್ಲ. ಅಂದ್ರೆ ಕೆಲವರು ಹೇಳ್ತಾರೆ ಈ ಯಾವ್ದೋ ಒಂದು ಪ್ರಕರಣದಿಂದ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ಕಡಿಮೆ ಆಗ್ತದೆ. ಅದೆಲ್ಲ ಏನಿಲ್ಲ ಸರ್, ಏನಿಲ್ಲ. ಭಕ್ತರು ಬರ್ತಾನೆ ಇದ್ದಾರೆ, ಇನ್ನೂ ಜಾಸ್ತಿ ಸಂಖ್ಯೆಯಲ್ಲೇ ಬರ್ತಾರೆ ಹೊರತು ಕಡಿಮೆ ಮಾತ್ರ ಆಗೋದಿಲ್ಲ. ಓಕೆ, ಹಾಗಾದ್ರೆ ನೀವು ತುಂಬಾ ವರ್ಷದಿಂದ ಇಲ್ಲಿಗೆ ಧರ್ಮಸ್ಥಳಕ್ಕೆ ಬರ್ತಿದ್ದೀರಾ. ಸ್ವಾಮಿ ಮಂಜುನಾಥ ಸ್ವಾಮಿಯಿಂದ ನಿಮ್ಮ ಜೀವನದಲ್ಲಿ ಏನ್ ಬದಲಾವಣೆ ಕಂಡಿದೆ? ನೆಮ್ಮದಿ ಇದೆ ಸರ್, ಒಳ್ಳೆ ಜೀವನ, ಖುಷಿ ಇದೆ, ಆರೋಗ್ಯ ಭಾಗ್ಯ ಕೊಟ್ಟಿದ್ದಾನೆ ಭಗವಂತ. ಇದಕ್ಕಿಂತ ಬೇರೆ ಏನು ಬೇಡ ಸರ್. ಇಲ್ಲಿ ಕೆಲವು ಪ್ರಕರಣಗಳು ಕಂಡು ಬರ್ತಾ ಇದೆ ಈ ಒಂದು ಸುತ್ತಮುತ್ತಲಿನ ಸ್ಥಳದಲ್ಲಿ, ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಇಲ್ಲಿ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಈ ಸ್ಥಾನವನ್ನ ಒಟ್ಟೊಂದು ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದಾರೆ ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ ಸರ್. ಯಾವ ಊರು ಸರ್? ನಮ್ದು ಹುಬ್ಳಿ. ಯಾವಾಗ ಬಂದ್ರಿ? ನಾವು ನಿನ್ನೆ ರಾತ್ರಿ ಬಂದಿವಿ. ದರ್ಶನ ಆಯ್ತು. ಸಿಬ್ಬಂದಿಗಳು ಹೆಂಗೆ ಪ್ರತಿಕ್ರಿಯೆ? ಎಲ್ಲ ಚಲೋ ಇದೆ. ನಾವಿಲ್ಲಿ ಸಣ್ಣಂದಿರ್ತ ಬರಾಕತ್ತೀವಿ. ಮೊದ್ಲಾಕ ನಮ್ಮ ಫಾದರ್ ಕರ್ಕೊಂಡ್ ಬರ್ತಿದ್ವಿ, ಈಗ ನಾವು ಬರಾಕತ್ತೀವಿ. ನಮ್ಮ ಅಪ್ಪ ತೀರ್ಕೊಂಡಾರ. ನಮ್ದು ಶಿಗ್ಗಾಂವ್ ತಾಲೂಕು ಅಂತೇಳಿ ಹಾವೇರಿ ಡಿಸ್ಟಿಕ್. ಇಲ್ಲಿ ಪ್ರಕರಣಗಳು ಕಂಡು ಬರ್ತಿರೋದು ನಿಮಗೆ ಗೊತ್ತಿರ್ಬೋದು, ಅದೆಲ್ಲ ಸುಳ್ಳು ಬಿಡ್ರಿ. ಈಗ ಚಲೋ ನಡೀತಿ ಅಂದ್ರೆ 4 ಜನ ಕಲ್ಲು ಹಾಕರಿದ್ದ ಇರ್ತಾರೆ. ಸುಳ್ಳು ಅಂತ ಹೇಳ್ತೀವಿ. ಅದೆಲ್ಲ ಸುಳ್ಳ್ರಿ. ನಾವು ಇಷ್ಟು ವರ್ಷ ಆತಲ್ರಿ ಬರಾಕತ್ತಿ, ಕಾಣ್ಬೇಕ ಬೇಡ್ರಿ. ನಾವು ವರ್ಷ ಶ್ರಾವಣದಾಗ ಬರ್ತೀವ್ರಿ. ಇಷ್ಟು ವರ್ಷ ಆತು ಬರಾಕತ್ತಿ, ಒಂದಿನ ಕಾಣ್ಬೇಕ್ರಿ. ಈಗ ಅವು ಇಲ್ಲದ ಇಷ್ಟು ದಿನ ಈಗ ಹೆಂಗೆ ಕಾಣಕತ್ತ ಅಂತ. ಇಲ್ಲಿನ ದೇವಸ್ಥಾನದ ಪಾವಿತ್ರ್ಯತೆ ಬಗ್ಗೆ ಏನ್ ಹೇಳ್ತೀರಾ? ನಾವು ಎಲ್ಲ ಚಲೋ ಆಗೈತಿ. ಇಲ್ಲಿಂದ ಏನು ನಡ್ಕೊಳಕತ್ತೀವಿ ನಾವು ಕಾಣಂದಿರಿಂದ. ನಮ್ಗೆ ಇಲ್ಲಿ ಬಂದ್ರೆ ನಮ್ದು ಐತಿ ಆರಾಮ್, ಎಲ್ಲ ಚಲೋ ಆಗೈತಿ ಇಲ್ಲಿ ಬಂದಿದ್ದು. ನಿಮ್ಮ ಜೀವನದಲ್ಲಿ ಏನ್ ಬದಲಾವಣೆ ಕಂಡಿದೆ? ನಮ್ಮ ಜೀವನದಲ್ಲಿ ನಾವು ಇಲ್ಲಿ ಬಂದಿದ್ದು ನಮ್ಗೆಲ್ಲ ಚಲೋ ಆಗೈತಿ. ಅಂದ್ರೆ ಕಾಶಿಗೆ ಹೋದ್ರೆ ಜನ ಅವ್ರಿಗೆ ಯಾವ್ದಾನ ಕೆಟ್ಟದನ್ನ ಬಿಟ್ಟು ಬರೋದು ಅಂತಿದೆ. ನೀವು ಧರ್ಮಸ್ಥಳಕ್ಕೆ ಬಂದು ಯಾವ್ದನ್ನ ಕೆಟ್ಟದನ್ನ ಬಿಟ್ಟಿದ್ದೀರಾ? ಕೆಟ್ಟದ್ ಬಿಟ್ಟೇವಿ. ಯಾವ್ದು ಬಿಟ್ಟಿದ್ರಿ? ಎಲ್ಲ ಇವಾಗ ಮಂದಿ 12 ಹೇಳ್ತಿರ್ತಾರ, ಮಂದಿ ಮಾತು ಕೇಳಬಾರ್ದ್ರಿ ನಾವು. ಈಗ ನಾವು ನಮ್ಮ ಊರಾಗಿಂತ ಬರಾಕತ್ತೀವಿ. ಮಂದಿ ಏನಂದ್ರೆ ಧರ್ಮಸ್ಥಳದಾಗ ಒಳಗೆ ಬಿಡಂಗಿಲ್ಲ ಅಂತ ಊಟ ಮಾಡಕ್ಕೆ, ಅಲ್ಲಿ ಕೇಸ್ ಆಗೈತಿ, ಹಂಗಾಗೈತಿ, ಹಿಂಗೈತಿ ಅಂತ. ಅದೆಲ್ಲ ಸುಳ್ಳು ಅಂತ ನಮ್ಮ ಊರಲ್ಲಿ ಬಂದಿದ್ರಿ ಮನೆ, ಇಲ್ಲಿ ಕಾರ್ ತೊಗೊಂಡ್ ಬಂದಿದ್ರಿ. ಅವ್ರಿಗೆ ಕೇಳಿದ್ವಿ, ಏನಿಲ್ಲ ಎಲ್ಲ ದರ್ಶನ ಶುರು ಐತಿ, ನೀವು ಹೋಗಿ ಬರ್ರಿ ಅಂತ ಹೇಳಿದ್ವಿ. ಎಲ್ಲಿಂದ? ನಾವು ಅರಸೀಕೆರೆಯಿಂದ ಬಂದಿದ್ದೀವಿ. ನಿಮ್ಗೆ ಎಷ್ಟೊತ್ತಿಂದ ಬರ್ತಿದ್ದೀರಾ ದೇವಸ್ಥಾನಕ್ಕೆ? ನಾವು 8 ವರ್ಷ ಆಯ್ತು. ಇಲ್ಲಿ ಒಂದು ಪ್ರಕರಣಗಳು ಕಂಡು ಬರ್ತಾ ಇದೆ, ಅದರಿಂದ ಭಕ್ತರ ಸಂಖ್ಯೆ ಧರ್ಮಸ್ಥಳಕ್ಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ? ಅದೆಲ್ಲ ಸುಳ್ಳು ಸರ್. ಅದೆಲ್ಲ ಸುಮ್ಮನೆ ಅವರು ಫೇಕ್ ಮಾತಾಡ್ತಿದ್ದಾರೆ. ನಮ್ಮ ಇದನ್ನ ಒಗ್ಗಟ್ಟನ್ನ ನೋಡ್ಬಿಟ್ಟು ಅವ್ರಿಗೆ ಏನಾಗಿದೆ ಹೊಟ್ಟೆ ಕಿಚ್ಚಾಗಿದೆ. ನಾವು ಪಾದಯಾತ್ರೆ ಬಂದಾಗ ಜನಗಳು ಇದನ್ನೆಲ್ಲ ನೋಡಿ ಅವ್ರಿಗೆ ತುಂಬಾ ಇದಾಗ್ಬಿಟ್ಟಿದೆ. ಹಂಗಾಗಿ ಅವನು ಮುಸ್ಲಿಮು, ಬಟ್ ಆದ್ರೆ ಅವನಿಗೆ ಏನು ಅಂದ್ರೆ ಕಣ್ಣು ಬಿದ್ದಿದೆ ದೇವಸ್ಥಾನ ಮೇಲೆ, ಜನಗಳ ಮೇಲೆ. ಹಂಗಾಗಿ ಅದನ್ನ ಇವರು ಏನ್ ಮಾಡಿದ್ದಾರೆ, ಕೆಲವರು ನಮ್ಮವರು ಅಷ್ಟೇ ಸೇರ್ಕೊಬಿಟ್ಟು ನಂಬ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ಹಾಗಾಗಿ ಸುಳ್ಳು ಅಂತ ಹೇಳ್ತಿದ್ದೀರಾ? ಸುಳ್ಳು, ಪಕ್ಕ ಸುಳ್ಳು. ದೇವಸ್ಥಾನದ ಬಗ್ಗೆ ಕೇಳಿದ್ರೆ ಇಲ್ಲಿನ ಪವಿತ್ರತೆ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ? ತುಂಬಾ ನ್ಯಾಯ, ನೀತಿ, ಧರ್ಮ ಅಂದ್ರೆ ಅದು ಧರ್ಮಸ್ಥಳ ಮಾತ್ರ ಸರ್. ನಿಮಗೆ ಎಷ್ಟು ವರ್ಷಗಳಿಂದ ಬರ್ತಿದ್ದೀರಾ ಅಂತ ಹೇಳಿದ್ರಿ, ನಿಮ್ಮ ಜೀವನದಲ್ಲಿ ಧರ್ಮಸ್ಥಳ ಹೇಗೆ ಪರಿಣಾಮ ಬೀರಿದೆ? ತುಂಬಾ ಚೇಂಜ್ ಆಗಿದೆ, ತುಂಬಾ ಅಂದ್ರೆ ತುಂಬಾ ಚೇಂಜ್ ಆಗಿದೆ. ಇಲ್ಲಿಗೆ ಬಂದ್ಮೇಲೆ ನಮ್ಮ ಪಾಪು ಅವ್ನು ಹುಟ್ಟಿದ್ದಾನೆ, ಇವತ್ತೊಂದು ಬರ್ತಡೇ, ಅದಕ್ಕೆ ಬಂದಿದ್ದೀವಿ. ನಾವು ಬರ್ತಾನೆ ಇರ್ತೀವಿ, 2 ತಿಂಗಳಿಗೆ ಒಂದ್ಸಲಿ ಇಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತೀವಿ. ಇಲ್ಲಿನ ಸಿಬ್ಬಂದಿಗಳು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ನಿಮ್ಗೆ? ಸರ್ ಇಲ್ಲೆಲ್ಲ ತುಂಬಾ ಒಳ್ಳೆಯವರು ಸರ್. ಆತರ ಕೆಟ್ಟದಾಗಿ ಹೆಣ್ಮಕ್ಳು ನೋಡೋದು, ಅವ್ರು ಹೇಳೋದೆಲ್ಲ ಸುಳ್ಳು ಸರ್, ಅದೆಲ್ಲ ಇಲ್ಲ. ನನ್ಗೆ ಅನ್ಸೋ ಪ್ರಕಾರ ಹೇಳ್ಬೇಕು ಅಂದ್ರೆ ಇಲ್ಲಿ ಬುಲ್ಡೆಗಳು ತಗೊಂಡೋಗಿ ಟೆಸ್ಟ್ ಮಾಡೋದಕ್ಕಿಂತ ಯಾರೋ ಸಮೀರ್ ಬುಲ್ಡೆ
ಮತ್ತೆ ಭೀಮನ್ ಬುಲ್ಡೆ ತಗೊಂಡೋಗಿ ಫಸ್ಟ್ ಟೆಸ್ಟ್ ಮಾಡಿ ಬೇಗ ಅದು ರಿಪೋರ್ಟ್ ಬೇಗ ಬರುತ್ತೆ, ಸಿಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಅವ್ರ ಹಿಂದೆ ಯಾರ್ಯಾರು ಇದಾರೆ ಅಂತ. ನಮಸ್ತೆ ಸರ್. ಯಾವ ಊರು ಸರ್? ಸರ್ ನಮ್ದು ಹುಬ್ಳಿ ಹತ್ರ ಅದ್ರಗುಂಚಿ. ಹಾ. ಯಾವಾಗ ಬಂದಿದ್ದ ಧರ್ಮಸ್ಥಳ? ನಾವು ಸ್ಯಾಟರ್ಡೆ ನೈಟ್ ಹತ್ತಿ ಮಾರ್ನಿಂಗ್ ಕುಕ್ಕೆಗೆ ಬಂದು ಆಫ್ಟರ್ನೂನ್ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳ ಎಷ್ಟು ವರ್ಷದಿಂದ ಬರ್ತಿದ್ವಿ? ನಾವು ಏನಿಲ್ಲ ಅಂದ್ರು ನಾವು ಸಣ್ಣ ವಯಸ್ಸಿನಿಂದನೂ ನಮ್ಮ ಪಪ್ಪ ಅವ್ರ ಜೊತೆ ಬರ್ತಿದ್ವಿ. ಸಣ್ಣ ವಯಸ್ಸಿನಿಂದನೂ ಬರ್ತಿದ್ವಿ. ಓಕೆ, ನಿಮಗೆ ಸಣ್ಣ ವಯಸ್ಸಿನಿಂದ ಬರ್ತಿದ್ರಿ ಅಂತ ಹೇಳಿದ್ರಿ. ಅವಾಗಿನ ಧರ್ಮಸ್ಥಳಕ್ಕೆ ಇವತ್ತಿನ ಧರ್ಮಸ್ಥಳಕ್ಕೆ ಬಹಳ ಹೇಳಲಾರಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇಂಪ್ರೂವ್ಮೆಂಟ್ ಆಗಿದೆ. ಈಗ ಒಳಗೆ ಸಿಬ್ಬಂದಿಗಳೆಲ್ಲ ಹೆಂಗೆ? ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಎಲ್ಲ ಕೇರ್ ಮಾಡ್ತಾರೆ. ಯಾವುದೇ ರೀತಿಯಿಂದ ಅಸಭ್ಯವಾಗಿ ನಡ್ಕೋದಿಲ್ಲ, ಸಿಟ್ ಮಾಡೋದಿಲ್ಲ, ಒಳ್ಳೆ ರೀತಿಯಿಂದ ಮಾಡ್ತಾರೆ. ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಬಗ್ಗೆ ಜನರಿಗೆ ಗೊತ್ತಿರುತ್ತೆ, ಅಲ್ಲಿ ಇತಿಹಾಸ ಇರ್ಬೋದು, ಅಲ್ಲಿನ ಪಾವಿತ್ರ್ಯತೆ ಇರ್ಬೋದು, ಶ್ರೇಷ್ಠತೆ ಇರ್ಬೋದು, ನಿಮ್ಗೆ ಏನ್ ಗೊತ್ತಿದೆ? ನಮಗೆ ಇದ್ರ ಬಗ್ಗೆ ಏನು, ಮಂಜುನಾಥನ ಕಡೆಯಿಂದ ಬೇಡ್ಕೊಂಡ್ರೆ ಎಲ್ಲಾ ಒಳ್ಳೇದಾಗುತ್ತೆ ಅನ್ನೋದು ಅಭಿಪ್ರಾಯ. ಆಗಿದ್ದೂ ಇದೆ. ಅಂದ್ರೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರೆ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರನ ದರ್ಶನ ಪಡೆದ್ರೆ ಕಾಶಿ ವಿಶ್ವನಾಥನ ದರ್ಶನ ಪಡೆದ್ರೆ ಹೌದೌದು, ನಿಜ ನಿಜ, ಮನಸ್ಸು ಶಾಂತಿ ಸಿಗುತ್ತೆ ಇಲ್ಲಿ ಬಂದ್ರೆ. ಹೌದು, ನಮ್ದು ಆಕ್ಚುಲಿ ನಿನ್ನೆ ಬಿಡೋದಿತ್ತು, ಒಂದ್ ದಿವ್ಸ ಎಕ್ಸ್ಟ್ರಾ ಇದ್ದು ಪೂರ ಕ್ಯೂ ಇಲ್ಲ. ಇನ್ನೊಂದ್ ದರ್ಶನ ಮಾಡಿದ್ರ ಅಂತ ಇವತ್ತು ಮತ್ತೊಂದ್ ದಿವ್ಸ ಉಳಿದಿದೆ. ನೋಡಿದ್ರೆ ಬಸ್ ಪ್ರಾಬ್ಲಮ್ ಆಗಿದೆ. ಭಕ್ತರ ಸಂಖ್ಯೆ ಹೆಂಗಿದೆ? ಚಲೋ ರೆಸ್ಪಾನ್ಸ್ ಇದೆ. ಅಂದ್ರೆ ಕೆಲವು ಪ್ರಕರಣದಿಂದ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಜನ ಹೇಳ್ತಾರೆ. ನೋಡಿ ಸರ್, ಯಾವುದು ಗೋರ್ಮೆಂಟ್ ಇಂದ ಪೊಲೀಸ್ ತನಿಖೆಯಿಂದ ಅದಾಗೋ ಮಟ್ಟ ಇವರೇ ಅಪರಾಧಿ, ಇವರು ಅಂತ ಹೇಳಿಕ್ ಬರಲ್ಲ. ಹೌದಾ? ಈಗ ಪ್ರೂಫ್ ಅಂತೂ ಇನ್ನೂ ಸಿಕ್ಕಿಲ್ಲ. ಪ್ರೂಫ್ ಸಿಕ್ಕರೆ ಯಾರು ಕೆಟ್ಟೋರು ಯಾರು ಒಳ್ಳೇದು ಅಂತ ಗೊತ್ತಾಗತ್ತೆ. ಸಿಕ್ಕಿಲ್ಲ ಇನ್ನೂ. ಹೌದಾ? ಬೇಕಾದವ್ರು ಬೇಕಾದ್ ಮಾಡ್ತಾರೆ. ನನಗನ್ಸಿದ ಮಟ್ಟಿಗೆ ಇದಕ್ಕೆ ಕಪ್ ಚುಕ್ಕಿ ಮಾಡ್ಬೇಕಂತ ಮಾಡ್ತಾ ಇದಾರೆ, ಕೆಟ್ಟ ಹೆಸರು ಬರ್ಬೇಕಂತ ಮಾಡ್ತಾ ಇದಾರೆ ಅಷ್ಟೇ. ತನಿಖೆ ಆಗೋ ತನಕ ಏನು ಹೇಳಕ್ಕಾಗಲ್ಲ. ಏನೋ ಹೇಳಕ್ಕಾಗಲ್ಲ. ಸರ್, ನಿಮ್ಮ ಹೆಸರೇನ್ರಿ? ನಮ್ದು ಅಣ್ಣೇಗೌಡ. ಯಾವ ಊರಿಂದ ಬಂದಿದ್ರಿ? ನಮ್ಮದು ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಅಂಕನಹಳ್ಳಿ ಗ್ರಾಮ. ಯಾವಾಗ ಬಂದ್ರಿ ಧರ್ಮಸ್ಥಳಕ್ಕೆ? ಈಗ ನಿನ್ನೆ ಸಾಯಂಕಾಲ ಬಂದಿದ್ದೀವಿ. ದರ್ಶನ ಎಲ್ಲ ಆಯ್ತಾ? ದರ್ಶನ ಆಯ್ತು, ಹೆಂಗಾಯ್ತು? ಬಹಳ ಅತ್ಯುತ್ತಮವಾಗಿ ಬಹಳ ಚೆನ್ನಾಗಾಯ್ತು. ದೇವ್ರ ದರ್ಶನ ಮಾಡಿದ್ದೀವಿ. ಭಕ್ತರ ಸಂಖ್ಯೆ ಹೆಂಗಿದೆ? ಭಕ್ತರ ಸಂಖ್ಯೆ ಈಗ ಇಳಿಮುಖವಾಗಿದೆ. ಯಾಕೆಂದ್ರೆ ಮಳೆ ಅದು ಇದು ಎಲ್ಲ ವ್ಯವಸಾಯ ಇರೋದ್ರಿಂದ ಭಕ್ತರ ಸಂಖ್ಯೆ ಸ್ವಲ್ಪ ಇಳಿಮುಖವಾಗಿದೆ. ಅಂದ್ರೆ ಕೆಲವರು ಹೇಳ್ತಿದ್ದಾರೆ ಈ ಇತ್ತೀಚಿನ ಪ್ರಕರಣದಿಂದ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ ಧರ್ಮಸ್ಥಳ ದೇವಸ್ಥಾನಕ್ಕೆ. ಇಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಏನು ಸಂಬಂಧ ಇಲ್ಲ. ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನು ಆಲೆ ಒಂದು 35-40 ವರ್ಷದಿಂದ ಬರ್ತಾ ಇದ್ದೀನಿ. 40 ವರ್ಷದಿಂದ ಬರ್ತಿದ್ದೀರಾ? ನಿಮಗೆ ಈಗ 40 ವರ್ಷ ಮುಂಚೆಗೂ ಈಗಿನ ಧರ್ಮಸ್ಥಳಕ್ಕೆ ಏನ್ ವ್ಯತ್ಯಾಸ? ಈಗ 40 ವರ್ಷದ ಮುಂಚೆ ಅಂತ ಅಂದ್ರೆ ಇವೆಲ್ಲ ಸಾಮಾನ್ಯವಾಗಿ ನಾಗರಿಕತೆ ಬಂದ ಮೇಲೆ ಇದನ್ನ ಅವರು ಎಕ್ಸ್ಟೆನ್ಸ್ ಮಾಡ್ಕೊಂಡು ಈ ದೇವರನ್ನ ಒಂದು ಭಕ್ತಾದಿಗಳಿಗೆ ಒಂದು ದರ್ಶನ ಕೊಡಕ್ಕೆ ಅತ್ಯುನ್ನತವಾದಂತ ಒಂದು ಎಲ್ಲಾ ಸೆಕ್ಯೂರಿಟಿ ವಿಚಾರದಲ್ಲಿ ಆಗ್ಲಿ, ರೂಮ್ಸೇ ಆಗ್ಲಿ ಬಹಳ ಅತ್ಯುನ್ನತವಾಗಿ ಇದು ಮಾಡಿದ್ದಾರೆ. ಸರ್, ನಿಮ್ಗೆ ಸ್ವಾಮಿ ಮಂಜುನಾಥ ಸ್ವಾಮಿ ನಿಮ್ಗೆ ನಿಮ್ಮ ಜೀವನದಲ್ಲಿ ಏನ್ ಬದಲಾವಣೆ ತಂದಿದೆ? ಬದಲಾವಣೆ ಅಂತ ಅಂದ್ರೆ ನಾವು ಆಗ್ಲೇ 10 ವರ್ಷದಿಂದ ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ. ಹಿಂದೆ ಇರೋದಕ್ಕೂ ಇದಕ್ಕೂ ನಮಗೆ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲಾ ವಿಚಾರಗಳಿಗೂ ತುಂಬಾ ಅತ್ಯುನ್ನತವಾಗಿ ನಮಗೆ ಬಂದು ಹೋಗೋದ್ರಿಂದ 10 ವರ್ಷದಿಂದ ನಮಗೆ ನಮ್ಮ ಒಂದು ಏನಿದೆ ನಮ್ಮ ಜೀವನದಲ್ಲಿ ಕೆಲವು ಸುಧಾರಣೆಗಳು ಆಗುವಂತ ನಮ್ಮ ಮೂಡು ಕಾಣ್ತಾ ಇದೆ.